ಪಾಕಿಸ್ತಾನದ ಹಾಶಿಮ್ ಮೂಸಾ ವ್ಯಕ್ತಿ ಇದರ ಹಿಂದಿನ ಮಾಸ್ಟರ್ ಮೈಂಡ್ ಅಂತಾರೆ, ಡ್ಯಾಶ್ ಅವನು ಫಾರ್ಮರ್ಲಿ ಪ್ಯಾರಾ ಕಮಾಂಡೋ ಆಗಿದ್ದ ಅಂತನೋ ಎಂಥದೋ ಒಂದು, ಈಗ ಅಲ್ಲಿ ಬಂದಿದ್ದಾನೆ ಅಥವಾ ಅವನೇ ಲೀಡ್ ಮಾಡಿದ್ದಾನೆ ಅಂತ ಅಂತಿದ್ದಾರೆ. ಇರ್ಬೋದು. ಈ ಡಸಂಟ್ ಮ್ಯಾಟರ್ ನನಗೆ ಅಂತ ನನ್ನ ಪ್ರಕಾರದಲ್ಲಿ. ಅವನು ಪ್ಯಾರಾ ಕಮಾಂಡರ್ ಆಗಿದ್ನೋ ಆಗಿಲ್ವೋ, ಸೇನೆಯಲ್ಲಿ ಇದ್ನೋ ಇಲ್ವೋ, ನನಗೆ ಅವನು ಕೊಲೆಗಡಕ ಅಷ್ಟೇ, ಹಾಗೆ ನೋಡ್ಬೇಕು ಅವನು. ನನಗಷ್ಟೇ ಅವನು ಏನಾಗಿದೆ, ಅವನ ತಲೆ ಬೇಕಷ್ಟೇ. ಅದು ಯಾವಾಗ ಅನ್ನೋದು ಅಷ್ಟೇ ಪ್ರಶ್ನೆ. ಆ ತಲೆಯಲ್ಲಿ ಹಣೆಯ ಮೇಲೆ ಗುಂಡು ಒಳಗೆ ಹೋಗಿರೋದು ನನಗೆ ಕಾಣಿಸ್ಬೇಕಷ್ಟೆ ನನಗೆ. ಮತ್ತು ಎರಡು ಕೈಗಳೇನಿದೆ, ಇದೆರಡೂ ಇದು ಹೊಡೆದಿತ್ತಲ್ಲ, ಅದು ಕತ್ತರಿಸಿ ತುಂಡಾಗಿ ಬಿದ್ದಿರೋದು ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಕಾಣಿಸಿರೋದು ಅಲ್ವಾ? ನನಗೆ ಅಷ್ಟು ಬೇಕು. ಅವನು ಪ್ಯಾರಾ ಆದ್ರೇನು, ಡಬಲ್ ಪ್ಯಾರಾ ಆದ್ರೇನು, ಸಿಂಗಲ್ ಆದ್ರೆ ಅಷ್ಟು. ಕಮಾಂಡೋ ಆಗಿ ತರಬೇತಿ ಪಡೆದು ಏನಾದರೂ ಆಗಿರಲಿ, ನನಗೆ ಏನಾಗಬೇಕು, ನನಗೆ ಬೇಕಾಗಿರೋದು ಇಷ್ಟೇ, ಅವನು ಹೆಣ ಬೇಕು ಅಷ್ಟೇ. ಆಮೇಲೆ ಅದನ್ನು ಹೋಳಬಾರ್ದು. ಪಾಕಿಸ್ತಾನ ಅದನ್ನೇ ನಮ್ದು ಅಂತೇನು ತಗೊಂಡು ಹೋಗದಿದ್ರೆ ನಮಗೆ ಸಿಕ್ಕಿದ್ರೆ ಹೂಳಬಾರ್ದು ನಮ್ಮ ಕಡೆ. ಒಂದು ಕಲ್ಲು ಮೇಲಿಟ್ಟು ನಾಯಿ ನರಿಗಳು ಹದ್ದುಗಳು ತಿನ್ನಕ್ಕೆ ಬಿಡಬೇಕು. ಎಸ್. ಇನ್ನು ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ಸಿಗರು ಹಾಕಿದಂತಹ ಗಾಯಬ್ ಪೋಸ್ಟ್ ವಿವಾದಕ್ಕೆ ಕಾರಣವಾಯಿತು. ಪಹಲ್ಗಾಮ್ ದಾಳಿ ಬಳಿಕ ನಡೆದ ಸರ್ವಪಕ್ಷ ಸಭೆಗೆ ಗೈರಾಗಿದ್ದ ಮೋದಿಯನ್ನ ಟೀಕಿಸಿ ಜವಾಬ್ದಾರಿ ಸಮಯದಲ್ಲಿ ನಾಪತ್ತೆ ಅಂತ ಕ್ಯಾಪ್ಷನ್ ಕೊಟ್ಟಿದ್ರು. ಕಾಂಗ್ರೆಸ್ ಟ್ವೀಟ್ ಅನ್ನ ಪಾಕಿಸ್ತಾನದ ಮಾಜಿ ಸಚಿವ ಫವಾದ್ ಅಹ್ಮದ್ ಹುಸೇನ್ ಚೌಧರಿ ಶೇರ್ ಮಾಡಿಕೊಂಡು ಕತ್ತಿಯ ತಲೆಯಿಂದ ಕೊಂಬುಗಳು ಕಾಣೆಯಾಗಿವೆ ಅಂತ ಕೇಳಿದ್ದೆ, ಅದರಲ್ಲಿ ಮೋದಿ ತಲೆಯೇ ಕಾಣೆಯಾಗಿದೆ ಅಂತ ಅಣಕಿಸಿದ್ದಾನೆ. ಈ ಬಗ್ಗೆ ಬಿಜೆಪಿ ಅವನು ಫವಾದ್ ಅಹ್ಮದ್ ಹುಸೇನ್ ಒಂದೊಂದು ಫೋಟೋ ಏನಾದ್ರು ಇದ್ರೆ ತೋರಿಸ್ರಪ್ಪ, ಅಲ್ಲಿದ್ದಾನೆ ನೋಡ್ರಿ. ಏ ಬೇಬಿ, ಇವನ್ ಫೋಟೋ ಯಾರಿಗಾರು ಜ್ಞಾಪಕ ಬರ್ತಿದ್ಯಾ? ಇಮ್ರಾನ್ ಖಾನ್ ಜೊತೆ ಇದ್ದವನು ಪ್ರೊಟೆಸ್ಟ್ಗೆ ಹೋದಾಗ ಪೊಲೀಸ್ನವ್ರು ಅಟ್ಟಿಸ್ಕೊಂಡ್ ಬಂದಾಗ ಪ್ಯಾಂಟ್ ಬಿಚ್ಕೊಳ್ಳೋದೊಂದು ಬಾಕಿ ಇತ್ತು, ಓಡೋಗ್ತಿದ್ದ ನಾಯಿ ತರ ಕುನ್ನಿ. ಇಲ್ಲಿ ಬಂದು ಮಾತಾಡ್ತೀಯ? ಇವನು ಓಡ್ತಿದ್ದ ಆ ಲಾಯರ್ಗಳ ಮಧ್ಯದಲ್ಲಿ ಉಸ್ಕೊಂಡು. ಇಮ್ರಾನ್ ಖಾನ್ ಕೈ ಎತ್ಬಿಟ್ಟು ಈಗ ಸೂಟ್ ಹಾಕೊಂಡು ಬಂದು ಮಜಾ ನೋಡ್ತಾ ಇದ್ದಾನೆ. ಇಲ್ಲಿ ಬಂದು ಕತ್ತೆಯ ತಲೆಯಿಂದ ನಿಮ್ಮ ತಾತ ಕತ್ತೆ, ನಿಮ್ಮ ಅಪ್ಪ ಕತ್ತೆ, ನಿಮ್ಮ ತಾತ ಕತ್ತೆ, ಫ್ಯಾಮಿಲಿ ಕತ್ತೆ ಅಷ್ಟೇ. ನಾವು ಕತ್ತೇನೆ, ನಾವು ಈ ದೇಶಕ್ಕೆ ಕತ್ತೆಗಳು, ದುಡಿತೀವಿ ಕತ್ತೆಗಳ ಥರ. ನಿಮ್ಮ ಥರ ನರರಾಕ್ಷಸರಲ್ಲ ನಾವು ಕತ್ತೆಗಳೇ. ಪ್ರೈಮ್ ಮಿನಿಸ್ಟರ್ ಸಪೋರ್ಟರ್ಸು ಅದನ್ನು ಸೀರಿಯಸ್ ಆಗಿ ತಗೋಬಾರ್ದು, ಪಾಸಿಟಿವ್ಲಿ ತಗೊಳ್ಳಿ. ಹೌದು, ನರೇಂದ್ರ ಮೋದಿ ಕತ್ತೇನೆ, ಏನೀಗ? ಯಾಕಂದರೆ ಕತ್ತೆ ದುಡಿಯತ್ತೆ, ಮಾಲೀಕ ಚೆನ್ನಾಗಿರಬೇಕು ಅಂತ ದುಡಿಯತ್ತೆ, ಹಗಲು ರಾತ್ರಿ ಶ್ರಮ ವಹಿಸುತ್ತೆ, ಎಲ್ಲ ತೂಕಾನ ತನ್ನ ಮೈ ಮೇಲೆ ಹಾಕ್ಕೊಳ್ಳುತ್ತೆ ಅಲ್ವೇ? ಬೇಡವಾ ಅದು? ತನ್ನ ನೋವನ್ನ ತೋರಿಸ್ಕೊಳ್ಳೋದು. ಯಾವನು ಪ್ಯಾಂಟ್ ಬಿಚ್ಚೋಗೋದೊಂದು ಬಾಕಿ ಇತ್ತಲ್ಲೋ ಮೂರ್ಖ, ಓಡಿದ್ದ. ಅಲ್ಲ ಸರ್, ನಮ್ಮವರು ಈ ತರದ ಟ್ವೀಟ್ಗಳನ್ನ ಮಾಡಿ ಬೇರೆಯವರು ಆಹಾರ ಆಗ್ತಾರೆ. ಇದು ಒಂದು ಅಡ್ಡಕಸುಬಿ ಮಾಡಿರೋ ಕೆಲಸ ಕಾಂಗ್ರೆಸ್ಸಿನ ಪರವಾಗಿ. ಕಾಂಗ್ರೆಸ್ನವರು ಡಬಲ್ ಈಗ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಸರ್. ಅವ್ರು ಡಿಲೀಟ್ ಮಾಡಿದ್ರೆ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ನವರು ಡಬಲ್ ಅಡ್ಡಕಸುಬಿಗಳ ಥರ ಅದನ್ನು ಹಾಕಿದ್ದಾರೆ, ಮಹಾ ಮೂರ್ಖರ ಥರ. ನಿಮ್ಗೇನೋ ಮಾನ ಮರ್ಯಾದೆ ಆಲೋಚನೆ ಮಾಡೋರೆಲ್ಲ ಸತ್ತೋಗಿದ್ದೀರೋ ಏನರಪ್ಪ ಕಾಂಗ್ರೆಸ್ಸಲ್ಲಿ? ಯಾಕೆ ಹಿಂಗೆ ಆಡ್ತಾ ಇದ್ದೆ? ಖರ್ಗೆ ಅಂಡ್ ರಾಹುಲ್ ಒಂದು ಕಡೆಯಲ್ಲಿ ಮೋರ್ ದ್ಯಾನ್ ಪಯಸ್ ಅದ್ಭುತವಾದ ರಾಷ್ಟ್ರೀಯವಾದಿಗಳ ಥರ ತೋರಿಸ್ಕೊಳಕ್ಕೆ ಹೋಗ್ತಾ ಇದ್ದೀರಿ. ಇನ್ನೊಂದು ಕಡೆ ಚೇಳುಗಳು, ಜಿರಳೆಗಳು, ಇಲಿಗಳು ಎಲ್ಲವನ್ನು ಚೂ ಬಿಟ್ಟಿದ್ದೀರಿ, ಹುಳ ಹುಪ್ಟೆಗಳ ಥರ. ಒಳ್ಳೆ ಕಾಮನ್ ಸೆನ್ಸ್ ಬೇಡವಾ ಇದನ್ನು ಹಾಕೋ ಅವನಿಗೊಬ್ಬನಿಗೆ? ಹೆಂಗಪ್ಪ ಗಾಯಬ್ಬು? ವಾಟ್ ಈಸ್ ಗಾಯಬ್? ಉತ್ತರ ಪ್ರದೇಶದ ಎಲೆಕ್ಷನ್ ಟೈಮಲ್ಲೋ, ಗುಜರಾತ್ ಎಲೆಕ್ಷನ್ ಟೈಮಲ್ಲೋ, ಮಹಾರಾಷ್ಟ್ರ ಎಲೆಕ್ಷನ್ ಟೈಮಲ್ಲೋ ಯಾವುದ್ರಲ್ಲೋ ರಾಹುಲ್ ಗಾಂಧಿ ಕಾಣಲೇ ಇಲ್ಲ 36 ದಿನ ಕ್ಯಾನ್ವಾಸಲ್ಲಿ, ಗಾಯಬ್ ಅಂದರು. ಅದು ಗಾಯಬ್ಬು. ಇಲ್ಲಿ ಪ್ರೈಮ್ ಮಿನಿಸ್ಟ್ರು ನಿಮ್ಮ ಆಲ್ ಪಾರ್ಟಿ ಮೀಟಿಂಗ್ ಬಂದಿಲ್ಲ ಅನ್ನೋ ಆಕ್ಷೇಪ ಬೇರೆ. ನೀವು ಆಕ್ಷೇಪ ಮಾಡೋಕ್ಕೆ ಹಕ್ಕಿದೆ ನಿಮಗೆ, ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆ ಬರಲಿಲ್ಲ ಪ್ರೈಮ್ ಮಿನಿಸ್ಟ್ರು ಆಲ್ ಪಾರ್ಟಿ ಮೀಟಿಂಗ್ಗೆ ಅಂತ? ಹಕ್ಕಿಲ್ಲ ಅಂತ ಹೇಳೋದೇ ಇಲ್ಲ. ಎರಡನೇದು, ಸಂಕಟದಲ್ಲಿರುವ ಕುಟುಂಬಸ್ಥರನ್ನ ದಿಲ್ಲಿನಲ್ಲಿ ಎಲ್ಲರೂ ಒಂದು ಏರ್ಪೋರ್ಟಲ್ಲಿ ಎಲ್ಲರೂ ಮೀಟ್ ಮಾಡ್ಬೋದಿತ್ತೇನೋ ಅಂತ ಕೆಲವರ ಅಭಿಪ್ರಾಯ ಇದೆ. ಕೇಳ್ಬೋದು ಬೇಕಾದ್ರೆ ನೀವು ಆ ಪ್ರಶ್ನೆನ, ತಪ್ಪಂತ ಹೇಳೇ ಇಲ್ಲ ಅದನ್ನ. ಆದರೆ ವೇರ್ ಈಸ್ ಈ ಗಾಯಬ್? ಐ ಸೇ ಯು ಇಡಿಯಟ್
ಹಾಕಿದವನು ಅದನ್ನು ಬರೆದವನು ಮಾಡಿದವನು ಹಾಕಿದವನು ಕೇಳ್ತಿರೋದು ನಾನು. ಬಂದಿದ್ದ ದಿನದಿಂದ ಒಂದೇ ಸಮ ಮೈ ಕೆರ್ಕಳಕ್ಕೆ ಪುರ್ಸೋತಿಲ್ದೆ ಮೀಟಿಂಗ್ ಮಾಡ್ತಾ ಕೂತಿದ್ದಾರೆ ಪಾರ್ಟಿ. ಹೌದು, ಇವತ್ತುವರೆಗೂ. ಹೌದಾ? ಪ್ರತಿಯೊಂದಕ್ಕೂ ಪಕ್ಕ ಫೋಟೋಗಳು ವಿಡಿಯೋಗಳು ಆಚೆ ಬರ್ತಾ ಕೂತಾ ಇವೆ, ದಾಖಲೆಗಳಿದೆ. ನಿಮ್ಮ ಪ್ರಕಾರ ಏನು ಮಾಡಬೇಕಿತ್ತಪ್ಪ ಮೋದಿ? ಕೂದಲೆಲ್ಲ ಏನಾದ್ರು ಇದ್ರೆ ಅದನ್ನು ಕೆದಕೊಂಡು ಅರ್ಧ ಬನಿಯನ್ನು ಹರ್ಕೊಂಡು ಸಿಕ್ಸ್ ಸ್ಟೇಟ್ಮೆಂಟ್ ಕೊಟ್ಕೊಂಡು ಮಂಡಿ ಮೇಲಕ್ಕೆ ಒಂದು ಚಡ್ಡಿ ಹಾಕೊಂಡು ಓಡಬೇಕಿತ್ತ ರಸ್ತೆನೆಲ್ಲ? ಏನು ಮಾಡಬೇಕಿತ್ತು ನಿಮ್ಮ ಪ್ರಕಾರ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಹೀಗೆ ಗಾಯಬಿದು ಹಾಕಿದವನು ಮೂರ್ಖ, ಅದನ್ನು ಮಾಡಿದವನು ಶತಮೂರ್ಖ, ಹಾಕಿದವರು ಮೂರ್ಖರು. ನಿಮಗೆ ಕಪಾಳಕ್ಕೆ ಹೊಡೆಸ್ಕೊಳ್ಳೋಕೆ ಅವಾಗವಾಗ ಆಸೆ ಇದ್ದರೆ ಕಾಂಗ್ರೆಸ್ಸಲ್ಲಿ ಯಾರಿಗಾರು ಹೀಗೆ ಮಾಡ್ಕೊಳ್ಳಿ. ಯಾಕೆ ಹಿಂಗೆ ಮಾಡ್ತೀರಿ? ಬಿಹಾರದಲ್ಲಿ ಭಾಷಣ ಮಾಡಿದ್ದೆ ಇವ್ರ ಕಿಚ್ಚಿ ಕಾರಣ ಆಗಿಬಿಟ್ಟಿದೆ. ಚಾಲೆಂಜ್ ಇಟ್. ಗಾಯಬ್ ಅಲ್ಲ, ಬಿಹಾರದಲ್ಲಿ ಕಾಣಿಸಿದ್ದು ಗಾಯಬ್ಬ. ಪ್ರಧಾನಮಂತ್ರಿಗಳ ಮನೆಯಲ್ಲಿ ಪದೇ ಪದೇ ಮೀಟಿಂಗ್ ಆಗ್ತಾ ಇರೋದು ಗಾಯಬ್ಬ. ಗಾಯಬ್ ಅರ್ಥ ಏನು ಅನ್ನೋದೇ. ಏರ್ಪೋರ್ಟ್ ಅಲ್ಲಿ ಬಂದು ಕೂಡ್ಲೆ ಕೂತ್ಕೊಂಡು ಎಲ್ಲರ ಜೊತೆ ಒಂದು ಮೀಟಿಂಗ್ ಮಾಡ್ಕೊಂಡು ಕೂತಿದ್ದು ಗಾಯಬ್ಬ. ಏನಪ್ಪ ಗಾಯಬ್ ಅಂದ್ರೆ? ನಮಗೆ ಹಿಂದಿ ಬರಲ್ಲಪ್ಪ. ನಮಗ್ ಗೊತ್ತಿರೋ ಹಾಗೆ ನಾಪತ್ತೆ ಅಂತ ಇವರ ಅರ್ಥದಲ್ಲಿ ಏನಿದೆಯೋ. ಎಂತ ಕಚಡಗಳಾಗೋಗಿದ್ರಿ ಕಾಂಗ್ರೆಸ್ನಲ್ಲಿ ಅಂದ್ರೆ ಯಾಕೋ. ಯಾರು ಹ್ಯಾಂಡ್ಲ್ ಮಾಡ್ತಿರೋ, ಯಾರು ಸೂಪರ್ ಬ್ರೈನ್ಗಳು. ನಿಮಗೆ ಒಂದು ರೋಗ ಸ್ಟಾರ್ಟ್ ಆದಂಗಿದೆ ಯಾಕೋ. ಅವಾಗವಾಗ ಹೊಡೆಸ್ಕೋಬೇಕು ಅಂತ. ಯಾಕೆ ಬೇಕ್ರಿ ಇದು? ಆ ಶಿವಕುಮಾರ್ ನೋಡಿ ಕಲ್ತ್ಕೊಳ್ರಿ, ಎಷ್ಟು ಇಂಟೆಲಿಜೆಂಟಾಗಿ ಹಿ ಬಿಹೇವ್ಸ್. ಎಷ್ಟು ಬೇಕು ಇಂಥ ವಿಚಾರ ಬಂದಾಗ ಸೂಕ್ಷ್ಮತೆ ಇದೆ. ಗಾಯಬ್ ಆಗ್ತಾರೆ, ಕೈ ಸಿಗಲ್ಲ. ಹೇಳೋದು 2 ಸೆಂಟೆನ್ಸ್ ಹೇಳ್ಬಿಟ್ಟು ಗಾಯಬ್. ಅದು ಆಕ್ಚುಲ್. ಕಲ್ತ್ಕೊಳ್ಳಿ, ಹೋಲಿ ಹಾಳಾಗಿ ಹೋಗ್ಲಿ. ಎಸ್ ಎಸ್. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಂತರ ಸತತ 5ನೇ ದಿನವೂ ಕೂಡ LOCಲಿ ಪಾಕಿಸ್ತಾನ ಸೇನೆ ಪ್ರಚೋದಿತ ದಾಳಿಯನ್ನು ನಡೆಸ್ತಾ ಇದೆ. ಬಾರಾಮುಲ್ಲಾ, ಕುಪ್ವಾರ ಸೇರಿದಂತೆ ಹಲವು ಕಡೆಗಳಲ್ಲಿ ಆಗಿದೆ. ಈಗಾಗಲೇ ಕಾಶ್ಮೀರದಲ್ಲಿ ಸ್ಲೀಪರ್ ಸೆಲ್ಗಳು ಕೂಡ ಪತ್ತೆಯಾಗಿದ್ದು ಸಕ್ರಿಯವಾಗಿದ್ದು ಹೊರಗಿನವರು, ಕಾಶ್ಮೀರ ಪಂಡಿತರು, ಭದ್ರತಾ ಪಡೆಗಳ ಮೇಲೆ ದಾಳಿ ನಡೆಸಲು ಪಾಕಿಸ್ತಾನದ ISI ಸಂಚು ರೂಪಿಸಿದೆ ಅಂತ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕೊಟ್ಟು ಎಚ್ಚರಿಸಿದೆ. ಹೀಗಾಗಿ ಕಾಶ್ಮೀರದ 87 ಪ್ರವಾಸಿ ತಾಣಗಳ ಪೈಕಿ 48 ಈಗಾಗಲೇ ಬಂದ್ ಮಾಡಿಕೊಂಡಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ನಿಜ ಬಣ್ಣವನ್ನು ಭಾರತ ಬಯಲು ಮಾಡಿದೆ. ಭಯೋತ್ಪಾದಕರಿಗೆ ತರಬೇತಿ ಹಾಗೂ ಹಣಕಾಸಿನ ನೆರವು ನೀಡುತ್ತಿರುವುದನ್ನು ಪಾಕಿಸ್ತಾನ ಒಪ್ಪಿಕೊಂಡಿದೆ. ಈ ತಪ್ಪೊಪ್ಪಿಗೆ ಆಶ್ಚರ್ಯ ಏನಿಲ್ಲ ಅಂತ ಹೇಳಿದ್ದಾರೆ ಭಾರತದ ರಾಯಭಾರಿ ಯೋಜನಾ ಪಟೇಲ್ ಅವರು. ಮೆಡಿಕಲ್ ವೀಸಾ ಪಡೆದಿದ್ರೂ ಕೂಡ ಪಾಕಿಸ್ತಾನಿಯರು ಭಾರತ ಬಿಟ್ಟು ತೊಲಗಲು ಇವತ್ತೇ ಕೊನೆ ದಿನ ಆಗಿತ್ತು. ಹೀಗಾಗಿ ಕೆಲವರು ಹೊರಟಿದ್ದಾರೆ. ಈ ಮಧ್ಯೆ ಗುಜರಾತ್ ಸರ್ಕಾರ ಅಹಮದಾಬಾದ್ನ ಚಂಡೋದಾದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಮನೆಯನ್ನ ತೆರವು ಮಾಡಿದೆ. ಇದಕ್ಕಾಗಿ 74 ಬುಲ್ಡೋಸರ್, 200 ಟ್ರಕ್, 1800 ಕಾರ್ಮಿಕರು ಎಲ್ಲರನ್ನೂ ಕೂಡ ಬಳಕೆ ಮಾಡಿಕೊಂಡಿದ್ದಾರೆ. ಮೆಡಿಕಲ್ ವೀಸಾ ಮೇಲೆ ಕಳಿಸ್ತೀವಿ ಅಂದ ಮೇಲೆ ಜೀವ ಉಳಿಸ್ಕೊಳಕ್ ಬಂದಿದ್ರು. ಅದ್ಯಾವುದು ಲಾಂಗ್ ಟರ್ಮ್ ವೀಸಾ ಅಂತ ಮುದ್ದುಮಣಿಗಳು ಕೊಟ್ಟಿದ್ದೀರಲ್ಲ, ಪ್ರೇಮ ಪತ್ರ, ಅದ್ಯಾವತ್ತಪ್ಪ ತೆಗಿತೀರಿ? ತೆಗಿರಿ ಪ್ರೇಮ ಪತ್ರ. ನಮಗ್ ಬಂದು ಬುರುಡೆ ಬಿಡಬೇಡಿ. ದೇಶ ಪ್ರೇಮದ ಬಗ್ಗೆ ಮಾಡಿದ್ರೆ ಎಲ್ಲ ಒಟ್ಟಿಗೆ ಮಾಡಿ ತೆಗಿದಿದ್ರೆ ತೆಗಿರಿ, ಇದು ನಮಗ್ ಬಂದು ಹೇಳಬೇಡಿ. ಆಮೇಲೆ ಎಲ್ಲೆಲ್ಲಿಂದನೋ ಫೋನ್ ಮಾಡಿಸ್ಬಿಡಿ. ಯಾಕೆ ಹಿಂಗೆ ಮಾತಾಡ್ಬಿಡ್ತಿದ್ದಾರೆ? ಕತ್ತರಿಸಿ ಹಾಕಬೇಕು ನಿಮ್ಮನ್ನು. ಡಬಲ್ ಗೇಮ್ ಮಾಡೋ ದೇಶ ಪ್ರೇಮಿಗಳಿದ್ರೆ ನಿಮ್ಮ ಒಳಗಡೆನೂ ಏನು ನೀವೇನು ಮೇಲಿಂದ ಇಳಿದು ಬಂದುಬಿಟ್ಟಿಲ್ಲ. ಮಾಡೋದಿದ್ರೆ ಎಲ್ಲರಿಗೂ ಒಂದೇ ರೂಲ್ ಮಾಡಿ. ನೀನು ಲಾಂಗ್ ಟರ್ಮ್ ಅಂತೆ ಕತ್ತೆ ಕಾಯಕ್ಕೆ ಕೊಟ್ಟಿದ್ರ ಲಾಂಗ್ ಟರ್ಮನ್ನ ನೀವುಗಳು. ಅವ್ನು ಯಾವನಾರು ಕೊಟ್ಟಿರಲಿ, ಕಿತಾಕಿ. ಈಗ ಅಲ್ಲಿ ಹೇಗೆ ಕಳಿಸ್ತಾರೋ ಇಲ್ಲೂ ಹಾಗೆ ಆಗ್ತಾರೆ. ಇನ್ನು ಬಾಂಗ್ಲಾದೇಶದ್ದು ಅಹಮದಾಬಾದ್, ಗುಜರಾತಲ್ಲಿ ಆದ್ರಾಗಲ್ಲ. ಕರ್ನಾಟಕದಲ್ಲಿ ಪರಮೇಶ್ವರ್, ಸಿದ್ದರಾಮಯ್ಯ ಮಾಡಲ್ಲ. ಯಾಕೆ ಸರ್? ಯಾಕೆ ಮಾಡಲ್ಲ? ಶಿವಕುಮಾರ್ ಬ್ರದರ್ಸ್ ಅವ್ರು ಮಾಡಲ್ಲ, ಸಿದ್ದರಾಮಯ್ಯನವರು ಮಾಡಲ್ಲ. ಬಿಡಿ, ಅವರು ಮಾಡಲ್ಲ. ಯುದ್ಧನೇ ಆಗಬಾರ್ದು, ಇನ್ನಿದೇನು? ಯುದ್ಧ ಆಗಬಾರ್ದು ಅಂತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಒಂದು ಪಾಯಿಂಟ್ ಎತ್ಬಿಟ್ರಿ. ಎಲ್ಲರೂ ಬುರುಡೆ ಬಿಡ್ತಾವ್ರಪ್ಪ ಕೂತ್ಕೊಂಡು. ಕಂಡುಕೊಂಡವ್ರಲ್ಲ ಬುರುಡೆ. ಯುದ್ಧ ಬೇಡ, ಯುದ್ಧ ಬೇಡ. ನಾನು ಹೇಳಿದೆ ಯುದ್ಧ ಮೊದಲ ಆಪ್ಷನ್ ಅಲ್ಲ ಅಂದೆ ನಾನು. ಬೇಡ ಅಂತ ಹೇಳಿಲ್ಲ. ಯಾಕೆ ಬೇಡ ಅಂತ ಹೇಳಲ್ಲ ನಾನು ಹೇಳ್ತೀನಿ. ಯುದ್ಧನೇ ಬೇಡ ಅನ್ನೋ ತೀರ್ಮಾನಕ್ಕೆ ಪೇಜಾವರದವರು ಎಲ್ಲ ಮಾತಾಡ್ದಂಗಿದೆ. ಅದನ್ನು ಬಂದುಬಿಟ್ರೆ ಕತ್ತೆಕಾಯಕ್ಕೆ ಸೈನ್ಯ, ಸರಜರಾಮು ಎಲ್ಲ ಹಿಂಗೆ ಕಲ್ಲರ್ ಬಟ್ಟೆ ಹಾಕ್ಕೊಂಡು ಏನೇನೇನೋ ಅಂಟಿಸ್ಕೊಂಡು ಪೀ 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 ಅನ್ಕೊಂಡು ಓಡಾಡೋಕ್ಕೆ ಶೋಕಿಗೆ ಅದನ್ನ ಇಟ್ಕೊಂಡಿರೋದಂಗಾರೆ. ಯುದ್ಧನೇ ಬೇಡ ಅಂದ್ರೆ ಸೈನ್ಯ ಯಾಕೆ ಬೇಕು? ಸಮಯ ಬಂದಾಗ ಬೇಕಲ್ಲ ಸರ್. ಎಲ್ಲಿ ಬೇಡ ಅಂದ್ರೆ ಈಗ ಸಮಯ ಅಲ್ವಾ ಇದು? ಇದೇನಿದಂಗಾರೆ? ಇದೇನಿದೀಗ? ಯುದ್ಧಕ್ಕೆ ಹೆದರುವ ದೇಶ ದೇಶನೇ ಅಲ್ಲ, ದೇಶನೇ ಅಲ್ಲ ಅದು. ಆದರೆ ಯುದ್ಧವನ್ನೇ ಬಯಸುವ ದೇಶ ಆಗಬಾರ್ದು.
ಅದು ಇಂಪಾರ್ಟೆಂಟ್. ಅದಷ್ಟೇ. ನೀನು ನನ್ನನ್ನು ಗೋಡೆಗೆ ತಳ್ಳಿದೀಯಾ ಅಂದರೆ ಯುದ್ಧಕ್ಕೆ ತಯಾರಿ ಇದ್ದೀನಿ, ನಾನು ತಯಾರಿ ಆಗಬೇಕು. ಯುದ್ಧನ ಮಾಡುವುದೇ ಇಲ್ಲ ಅಂತ ಹೇಳುವುದು ಹೇಡಿತನ. ಮಾಡ್ತೀನಿ, ನನಗೆ ಬೇಕಾದ ರೀತಿ ಮಾಡ್ತೀನಿ, ಬೇಕಾದ ಸಮಯದಲ್ಲಿ ಅಂತ ಹೇಳೋದು ಬುದ್ಧಿವಂತಿಕೆ. ನೀನು ಬಯಸ್ದಂಗಲ್ಲ ಹಾಗೆ. ಎಸ್. ಇನ್ನು ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ನರಮೇಧ ನಡೆದು 1 ವಾರ ಆಗಿದೆ. ಈಗ ದಾಳಿ ನಡೆದಂತಹ ಸಂದರ್ಭದಲ್ಲಿ ಬಹಳಷ್ಟು ಮನೆಗಳನ್ನು ಕೂಡ ಉಳಿಸಿ ಮಾಡಿದ್ದಾರೆ. ಸ್ಫೋಟದ ಮನೆಯ ಒಂದು ದೃಶ್ಯ ಸಮೇತವಾಗಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶಬೀರ್. ನೋಡ್ಕೊಂಬನ್ನಿ. ನಿಮ್ಮ ಪಬ್ಲಿಕ್ ಟಿವಿ ಇವತ್ತು LOCಯ ಹತ್ತಿರದ ಜಿಲ್ಲೆಯಾಗಿರುವಂತಹ ಬಂಡೀಪುರದಿಂದ ರಿಪೋರ್ಟ್ ಮಾಡ್ತಾ ಇದೆ. ನಿನ್ನೆ ರಾತ್ರಿ 11:00ವರೆಗೆ ಬಂದಂಥ ಕೇಂದ್ರ ಮೀಸಲು ಪಡೆಗಳು, ಭದ್ರತಾ ಪಡೆಗಳು ಈ ಮನೆಯನ್ನು ಧ್ವಂಸ ಮಾಡಿ ಹೋಗಿದ್ದಾವೆ. ಬಂಡೀಪುರದಲ್ಲಿ ಇರುವಂಥ ಮನೆಯನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಮನೆಯ ಯಾವ ಸ್ವರೂಪದಲ್ಲಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಜಮೀರ್ ಅಹಮದ್ ಅನ್ನುವಂಥವ್ರು 2016ರಿಂದ ನಾಪತ್ತೆ ಆಗಿರುವಂಥದ್ದು. ಆತ ಕುಟುಂಬಸ್ಥರ ಸಂಪರ್ಕಕ್ಕೂ ಸಿಕ್ಕಿಲ್ಲ, ಯಾರಿಗೂ ಕೂಡ ಆತ ಟಚ್ನಲ್ಲಿಲ್ಲ. ಕೆಲವು ಭದ್ರತಾ ಪಡೆಗಳ ಮೂಲಗಳ ಮಾಹಿತಿಗಳ ಪ್ರಕಾರ ಆತ ಇರಾನ್ನಲ್ಲಿರ್ಬೋದು ಅಥವಾ ಅಫ್ಘಾನಿಸ್ತಾನದಲ್ಲಿರ್ಬೋದು, ಅಲ್ಲಿ ಟ್ರೈನ್ ಆಗ್ತಾ ಇರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಅನುಮಾನ ಮಾಡಲಾಗ್ತಾ ಇರುವಂಥದ್ದು. ಪಹಲ್ಗಾಮ್ನಲ್ಲಿ ದಾಳಿಯಾದ ಬೆನ್ನಲ್ಲೇ ಎಲ್ಲೆಲ್ಲಿ ಮನೆಗಳು ಈ ರೀತಿಯಾದಂಥ ಶಂಕಾಸ್ಪದ ವ್ಯಕ್ತಿಗಳಿರ್ತಾರೆ ಆ ಮನೆಗಳನ್ನು ಒಡೆದು ಹಾಕುವಂಥದ್ದು ಅಥವಾ ಬ್ಲಾಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿ. ಏನೀಗ ಮನೆಯಲ್ಲಿ ಯಾರಿಗೋ ಬೇಸರ ಆಯಿತು, ಏನು ಮಾಡಬೇಕು? ನಾವೇನು ಮಾಡೋಣ ಅದಕ್ಕೆ? ಅಂತ ಮಗನನ್ನು ಸಾಕಿದ್ರೆ ಅವರೇ ಅನುಭವಿಸ್ಬೇಕು. ದೇರ್ ವಿಲ್ ಬಿ ಎ ಕೊಲಾಟ್ರಲ್ ಡ್ಯಾಮೇಜ್, ನಾನು ಇಲ್ಲ ಅಂತ ಹೇಳಲ್ಲ, ಇರುತ್ತೆ, ಅನುಭವಿಸ್ಬೇಕು. ಬೇಡವಾ? ಜಮ್ಮು ಕಾಶ್ಮೀರದಲ್ಲಿರೋ ಒಬ್ಬೊಬ್ಬರೂ ಇಂಥ ಪಾತಕಿಗಳನ್ನು ಹೆಕ್ಕ ತೆಗೆಯೋ ಕೆಲಸ ಸ್ಟಾರ್ಟ್ ಮಾಡಿ. ಹಾಗಾದ್ರೆ ಇಲ್ವಾ? ಅನುಭವಿಸಿ. ಎಲ್ಲರೂ ಅಲ್ಲ, ಕೆಲವರು ಯಾರಿದ್ದೀರೋ ಅವರು, ಎಲ್ಲರೂ ಅಲ್ಲ. ಈಗ ನಾನು ಜಿಪ್ ಲೈನರ್ದು ಹೆಣ್ಣು ಹುಡುಗಂಗೆ ಹೇಳಿದೆ, ಅವ್ನ ಮನೆ ಹೊಡೆದಾಕ ಅಂತಂದರೆ ಹಂಗಾಗಲ್ಲ, ಹಂಗೆ ಮಾಡೋಕ್ಕೆ ಬರಲ್ಲ. ಅನುಭವಿಸ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಕೊಲಾಟ್ರಲ್ ಡ್ಯಾಮೇಜ್ ನಾವು ಹೇಳಬೇಕು ಅಂತ ನನ್ನ ಕೊಲಿಗೆ ಹೇಳ್ತಾಯಿದ್ರು. ಧ್ವಂಸ ಮಾಡಿದ್ದಾರೆ, ಧ್ವಂಸ ಅಲ್ಲ, ಪ್ರಜ್ಞಾಪೂರ್ವಕವಾಗಿ ನಾಶ ಮಾಡಿರೋದು ಅದು ಧ್ವಂಸ ಅಲ್ಲ. ಐ ವಿಲ್ ಕರೆಕ್ಟ್ ಹಿಮ್, ಇಟ್ ಈಸ್ ನಾಟ್. ಪ್ರಜ್ಞಾಪೂರ್ವಕವಾಗಿ ನಾಶ ಹೌದು ಮಾಡಿದ್ದೀವಿ, ಎಸ್ ಹೌದು, ನಮಗೆ ಗೊತ್ತು ಆ ಕುಟುಂಬದಲ್ಲಿ ಯಾರಿಗೋ 4 ಜನಕ್ಕೆ ಇದರಿಂದ ತೊಂದರೆ ಆಗ್ತಾ ಇದೆ, ಹೌದು, ಅದೇ ಮೆಸೇಜ್ ಹೊರಗೋಗ್ಬೇಕು ಅನ್ನೋದು ನಮ್ಮ ಬಯಕೆ. ಇದೇ ಆಗಬೇಕಾಗಿದೆ. ಎಸ್, ಈ ವಿಚಾರದಲ್ಲಿ ಅನುಕಂಪ ಇರೋಕ್ಕಾಗಲ್ಲ.